ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗೇಶ್ವರರ ವಚನ ಹೀಗಿದೆ. ಅಮೇಧ್ಯವ ಭುಂಜಿಸುವ ಸೂಕರ ಅಮೃತದ ಸವಿಯನೆತ್ತ ಬಲ್ಲುದಯ್ಯ. ಗೆಜ್ಜಲ ತಿಂಬ ಕರಡಿ ಖರ್ಜೂರದ ಹಣ್ಣಿನ ಸವಿಯನೆತ್ತ ಬಲ್ಲುದಯ್ಯ. ಬೇವ ತಿಂಬ ಕಾಗೆ ಬೆಲ್ಲದ ಸವಿಯನೆತ್ತ ಬಲ್ಲುದಯ್ಯ. ಅಂಗನೆಯರ ಸಮ್ಮೇಳದ ವಿಕಾರದ ಭಂಗಿಯ ಕೊಂಡು ಮೈಮರೆದ ಮನುಜರು ಲಿಂಗ ಪ್ರೇಮದ ಸುಖವನಿವರೆತ್ತ ಬಲ್ಲರಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಹೊಲಸು ತಿನ್ನುವ ಹಂದಿಗೆ ಅಮೃತದ ಸವಿಯಾಗಲಿ, ಗೆದ್ದಲು ತಿನ್ನುವ ಕರಡಿಗೆ ಖರ್ಜೂರದ ರುಚಿಯಾಗಲಿ, ಬೇವಿನ ಹಣ್ಣು ತಿನ್ನುವ ಕಾಗೆಗೆ ಬೆಲ್ಲದ ಸಿಹಿಯಾಗಲಿ ಅನುಭವಕ್ಕೆ ಬಾರದು. ಹಾಗೆಯೇ ಸ್ತ್ರೀಯರ ಸಂಘ ಸುಖವೆಂಬ ಭಂಗಿಯನ್ನು ಸವಿದು ಮೈಮರೆತ ವಿಕಾರಿಗಳು ಪರಮ ಪ್ರೇಮವೆನಿಸಿದ ಭಗವದ್ಭಕ್ತಿಯಿಂದ ಪ್ರಾಪ್ತವಾದ ಮುಕ್ತಿಯ ಸುಖವನ್ನು ಎಂದಿಗೂ ಅರಿಯರು ಎಂಬ ತೋಂಟದ ಸಿದ್ಧಲಿಂಗಯತಿಗಳ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ. ಇಂದಿನ ಮಾತು: ಬೆಳಕಿನ ಹಬ್ಬವೆಂದರೆ ಅರಿವನ್ನು ವಿಸ್ತರಿಸಿಕೊಳ್ಳುತ್ತಾ ಬದುಕಿಗೆ ಹುರುಪು ತುಂಬಿಕೊಳ್ಳುತ್ತಾ ಎಲ್ಲರ ಒಳಿತಿಗೆ ಶುಭವನ್ನು ಹಾರೈಸುವ ಸಮಯವಾಗಿದೆ. ಎಲ್ಲರನ್ನೂ ಸಂತೋಷಪಡಿಸುವುದು ಅಸಾಧ್ಯವಾದ ಮಾತು. ಆದರೆ ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಅತಿ ಸುಲಭ ಸಾಧ್ಯವಾಗಿದೆ. ನಾವು ಎಲ್ಲರಲ್ಲಿ ಒಂದಾಗಿ ಖುಷಿಯಾಗಿರೋಣ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗೋಣ. ನಗು ಮತ್ತು ಮೌನಗಳು ನಮ್ಮ ಮುಖದಲ್ಲಿ ನೆಲೆಸಿದಾಗ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ನಮ್ಮಿಂದ ದೂರ ಸರಿಯುತ್ತವೆ. ಈ ನಗು ಮತ್ತು ಮೌನಗಳನ್ನು ನಾವು ಸದಾ ಧರಿಸೋಣ. ಶರಣು ಶರಣಾರ್ಥಿಗಳು.